ಫ್ರೆಂಡ್ಸ್, ನಮ್ಮ ಅಕ್ಕ ಅಳ್ತಿದ್ದಾಳೆ ಕಾಲೇಜ್ ರಜಾ ಕೊಟ್ಟಿಲ್ಲ ಅಂತ ನೋಡಿ. ಪಾಪ ಅವಳಿಗೆ ಯಾಕೆ ಹಿಂಗೆ ಅಂತಾನೆ ನನಗೆ ಗೊತ್ತಾಗಲ್ಲ. ಪಾಪ ಯಾವಾಗಲೂ ಹಂಗೆ ಆಗುತ್ತೆ ಹುಡುಗಿಗೆ. ಪಾಪ ಹುಡುಗಿ ಒಳ್ಳೆತನಕ್ಕಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ, ಯಾವಾಗಲೂ ಹಂಗೆ ಆಗುತ್ತೆ. ರಜಾ ಕೊಟ್ಟಿಲ್ಲ ಅಂತ ಅಳ್ತಿದ್ದಾಳೆ ಪಾಪ. ಇವತ್ತಿನ ಎಕ್ಸಾಮ್ ಮುಗಿದ ನಾಳಿಂದ ಪಾಪ ಸೆಕೆಂಡ್ PUC ಸ್ಟಾರ್ಟ್ ಮಾಡ್ತಾಳೆ. ಅವಳು ಒಂದೇ ಕಣ್ಣಲ್ಲಿ ಅಳ್ತಿದ್ದಾಳೆ ಅವಳು. ನಾನು ಊಟ ಮಾಡ್ತಿದ್ದೀನಿ ನೋಡಿ, ತೋರಿಸ್ತೀನಿ. ರೊಟ್ಟಿ, ದೊಡ್ಡ ಇದು ಬದನೆಕಾಯಿ ಪಲ್ಯ, ಕುಕುಂಬರು, ಕ್ಯಾರೆಟ್, ಮೊಸರು, ಮೆಣಸಿನ್ಕಾಯಿ ಚಟ್ನಿ. ಯಾವುದೋ ಮೆಣಸಿನ್ಕಾಯಿ ಚಟ್ನಿ ತಾನೆ, ಮೆಣಸಿನ್ಕಾಯಿ ಚಟ್ನಿ ತಿಂತಿದ್ದೀನಿ. ನಾನು ನೆಮ್ಮದಿಯಾಗಿ ಊಟ ಮಾಡ್ತೀನಿ, ನೆಮ್ಮದಿ. ಫ್ರೆಂಡ್ಸ್, ನಮ್ಮಮ್ಮಂಗೆ ಊಟಕ್ಕೆ ಹಾಕೊಂಬರೋಕೆ ಕೇಳಿದ್ರೆ ಇಲ್ಲಿ ನೋಡ್ರಿ, ರೈಸ್ ಎಷ್ಟು ಹಾಕಿ ಅದ್ಯಾವುದೋ ಕಾಳಾಕಿ ಕೊಟ್ಟಿದ್ದಾರೆ. ಗೈಸ್, ಇದು ಇಷ್ಟು ಚಾಕ್ಲೇಟ್ ಇದೆ, ಇಲ್ಲಿ ಕಿಟ್ಕೆಟ್ ಇದೆ. ಓಕೆನಾ? ಅವಳು ಮಿಲ್ಕಿ ಬಾರ್ ತಿನ್ನೋಲ್ಲ ಅಂದ ಮಾತ್ರಕ್ಕೆ ನನ್ನ ಕಿಟ್ಕೆಟ್ ಅಲ್ಲಿ ತಗೊಂಡು ಬರ್ಗಿಟ್ಟಿರೋ ಥರ ಇಟ್ಕೊಂಡಿದ್ದಾಳೆ. ಅವಳಿಗೆ ನಾಚಿಕೆ ಆಗಲ್ವ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ನಮ್ಮ ಮನೇಲಿ ಏನಂತ ಹೇಳ್ಕೊಟ್ಟಿದ್ದಾರೆ ಅಂದರೆ, ಯಾವ್ದು ನಿಂದು ಅದು ನಿಂದೆ, ಯಾವ್ದು ನಿಂದಲ್ಲ ಅದು ನಿಂದಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ಕದ್ದಿಟ್ಕೊಂಡಿದ್ದಾಳೆ, ಹಿಂಗಡೆ 3 ಇಟ್ಕೊಂಡಿದ್ದಾಳೆ, ಅದನ್ನು ತೋರಿಸ್ತಿಲ್ಲ. ಅಲ್ಲಿ ಇನ್ನೂ ಇಟ್ಕೊಂಡಿದ್ದಾಳೆ ಅವಳು. ಏನಾಗುತ್ತೆ ಹಾಕಿದ್ರೆ? ಏನೋ ಮೀಟ್ರ್ ಇಲ್ಲ ಮಾತಾಡೋಕ್ಕೆ. ಅವಳು ಎದಕ್ ಸಿಟ್ಟಾಗಿದ್ದಾಳೆ ಗೊತ್ತಾ? ಇಲ್ಲಿ ಏನೋ ಹೇಳ್ದಾರ ಅವಳಿಗೇನೋ ನಮ್ಮಮ್ಮ ಏನೋ ಕೆಲಸ ಹೇಳಿದ್ರು, ಪ್ಲೇಟು ಅಂತ ಅಂದ್ಲು. ಅದಕ್ಕೆ ನಾನು ಕೈ ಐತಲ್ಲ ತಗ ಅಂತ ಅಂದೆ. ಅದಕ್ಕೆ ನಮ್ಮಮ್ಮ 5 ಸ್ಟಾರ್ ಹೋಟ್ಲ್ ಹುಡುಗನ ಮದುವೆ, 5 ಸ್ಟಾರ್ ಹೋಟ್ಲನ್ನೇ ಮದುವೆ ನೀನು ನಿಂತಿದ್ದದಕ್ಕೆ. ಅದಕ್ಕೆ ಅವಳು ಮುಖ ಓದಿಸ್ಕೊಂಡ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ದಾಳೆ. ಒಟ್ಟೊಳಗೆ ಕೆಲಸ ಮಾಡದೇ ಇರಕ್ಕೆ ಒಂದು ರೀಸನ್ ಬೇಕಷ್ಟೇ ಅವಳಿಗೆ. ನಾನು ಇಲ್ಲಿ ನೋಡಿ, ಇದೆಲ್ಲ ನಾನೇ ಮಾಡಿರೋದು. ನಮ್ಮಮ್ಮ ಮೆಣಸಿನ್ಕಾಯಿ ಅದೆಲ್ಲ ಕೊಡೋದ್ರೆ ನಾನು ಕೊಟ್ಟೆ. ನಾಚಿಕೆ ಅನ್ನೋದೇ ಇಲ್ಲ. ನಮ್ಮ ಮನೇಲಿ ಚಿಕ್ಕವಳು ನಾನು ಇವಳು ಅನ್ನೋದೇ ಗೊತ್ತಿಲ್ಲ ನನಗೆ. ಹೆಂಗ್ ಕುತ್ಕೊಂಡಿದ್ದಾಳೆ ನಾಚಿಕೆ. ನೋಡ ಮೀಟ್ರ್ ಇದ್ರೆ ನೋಡ, ಇಲ್ಲಿ ಮೀಟ್ರ್ ನೋಡೆ, ಮೀಟ್ರ್ ಇಲ್ವಾ? ಜನರಿಗೆ ಮೀಟ್ರ್ ದಮ್ಮಿಲ್ಲ, ದಮ್ ಬೇಕು, ದಮ್. ಗೈಸ್, ನಮ್ಮಮ್ಮ ಮುದ್ದೆ ಮಾಡ್ತಿದ್ದಾರೆ. ನಾನು ಇಷ್ಟೆಲ್ಲ ತಗೊಂಬಂದು ಕೊಟ್ಟಿದ್ದೀನಿ. ನಾಚಿಕೆನೇ ಇಲ್ಲಪ್ಪ ಜನರಿಗಂತೂ. ಎಷ್ಟು ನಾಚಿಕೆ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ, ನಾನ್ಸೆನ್ಸ್ ಥರ. 24 ಗಂಟೆ ಫೋನ್ ಇಟ್ಕೊಂಡಿರ್ತಾರಪ್ಪ. ಇವತ್ತು ಮುದ್ದೆ ಚಟ್ನಿ ನಮ್ಮ ಮನೇಲಿ. ನಾವು ಯಾವಾಗಲೂ ನೆಲದ ಮೇಲೆ ಕುತ್ಕೊಂಡೆ ಊಟ ಮಾಡೋದು. ಸಖತ್ತಾಗಿರುತ್ತೆ. ಇಷ್ಟ ನನಗೆ ಮುದ್ದೆ ಚಟ್ನಿ ಆ್ಯಕ್ಚುಲಿ. ಬಟ್ ನನಗೆ ಖಾರ ಇರ್ಬೋದು ಅಂದ್ರೂ ನಾನು ತಿಂತೀನಿ, ಬಿಡಲ್ಲ ತಿನ್ನೋದನ್ನು. ಗೈಸ್, ಮುದ್ದೆ ಖಾರದ ಚಟ್ನಿ ರೆಡಿ ಇದೆ. ಖಾರ ನಮ್ಮಮ್ಮಂಗೆ ಫುಲ್ ಖಾರ ಇದ್ರೂ ಅದು ನಮ್ಮಮ್ಮಂಗೆ ಖಾರ ಇರಲ್ಲ. ಆದರೆ ನನಗೆ ಫುಲ್ ಖಾರ. ನಮ್ಮಮ್ಮ ಫುಲ್ ಖಾರ ತಿಂತಾರೆ. ನನಗೆ ಚೂರು ಖಾರ ಇದ್ರೂ ಅದು ನನಗೆ ಹೆವಿ ಖಾರನೇ ಆಗುತ್ತೆ. ಜನರು ಅಳ್ತಾರಪ್ಪ ನಾನು ಲಾಗಲ್ಲಿ ಬರೋಕ್ಕೆ. ಅಷ್ಟು ಅಂದ್ರೆ ಅಷ್ಟು ಭಯ ಅಂತ ಅವ್ರಿಗೆ. ಏನು ನೋಡ್ಕಳೆ, ಏನ್ ಮಾಡ್ತೀನಿ? ಮೀಟ್ರು ನೋಡ್ಕ, ನಿಮ್ ಮೀಟ್ರ್ ಇದ್ರೆ ಡಿಲೀಟ್ ಮಾಡೋ. ನಾನು ಅದ್ ನೋಡ. ಗಾಯ್ಸ್ ನೆನ್ಪಿಡ್ಕೊಳ್ಳಿ, ಅವ್ಳಿಗೆ ಗೊತ್ತಿಲ್ದಂಗೆ ಈ ವಿಡಿಯೋ ನಾನು ನಿಮ್ಗೆ ಹಾಕ್ತೀನಿ, ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಗಾಯ್ಸ್, ನಮ್ಮ ಅಜ್ಜಿ ಈಗ ಊಟ ಕೊಡೋಣ ಅಂತ ಹೋಗ್ತಿದೀವಿ ಅಂಗಡಿ ಹತ್ರ. ಇಲ್ಲಿ ದರಿದ್ರದವಳು ಅಂದ್ರೆ ನನ್ನ ತಂಗಿ ಇದ್ದಾಳಲ್ಲ, ಅವಳು ಗಾಡಿ ಹೊಡಿತಿದ್ದಾಳೆ. ಎಲ್ಲಿ ಬೀಳಿಸ್ತಾಳೇನೋ ಅಂತ ಭಯ ಆಗಿದೆ. ಅದ್ರಾಗ ಎಲೆಕ್ಟ್ರಿಕ್ ಸ್ಕೂಟಿ ಬೇರೆ ಹೊಡಿತಿದ್ದಾಳೆ. ಗಾಯ್ಸ್, ನೋಡಿದ್ರಲ್ಲ ಇವಾಗ ಹೆಂಗ್ ಟರ್ನ್ ತಗೊಂಡು. ಇಂಡಿಕೇಟರ್ ಹಾಕಲ್ಲ, ಹೆಲ್ಮೆಟ್ ಹಾಕೊಂಡಿಲ್ಲ. ನಮ್ಮಮ್ಮ ಹೇಳ್ತು ಹೆಲ್ಮೆಟ್ ಹಾಕೊಳ್ರಿ, ಅಲ್ಲಿ ಪೊಲೀಸರು ಇರ್ತಾರೆ ಅಂತ. ಇವಳಿಗೆ ಒಂದು ಸ್ವಲ್ಪನೂ ಮಾನ ಮರ್ಯಾದೆ ಬಿಟ್ಟು ಆಗೋದಾಗ್ಲಿ ಅಂತ ಹೊಂಟಾಳೆ. ಪೊಲೀಸರು ಇದ್ರೆ ಇವಳೇನೋ ದುಡ್ಡು ಕೊಡ್ತಾಳಂತೆ. ಈಗ ನೋಡ್ರಿ ಗಾಯ್ಸ್, ಅಲ್ಲಿ ಹಂಸ್ ಬರ್ತತಿ, ಹೆಂಗ್ ಓಡಿಸ್ತಾಳಂತ ನೀವೇ ಕಣ್ಣಾರೆ ನೋಡಿ. ನೋಡ್ರಿ ಗಾಯ್ಸ್, ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂತ ಇಷ್ಟು ನಿಧಾನ ಕಾರ್ಸಿದ್ಲವಳು. ಬೇರೆ ಟೈಮಾಗೆಲ್ಲ ಅವಳಿಗೆ ಕಣ್ಣು ಕಾಣಲ್ಲ ಅಲ್ಲ, ಅವಳು ಕುಳ್ಳಿ. ಅವಳು ಹಂಸಿದ್ರು ಕಾಣೋದಿಲ್ಲ, ಏನಿಲ್ಲ. ಅಕ್ಷರ ಮಾತ್ರ ರೋಡಲ್ಲಿ ಗಾಡಿ ಹೊಡಿಬೇಕಾದ್ರೆ ಕೈಯೋದೇ ಇಲ್ಲ, ಬಾಯೇ ಬಿಡಲ್ಲ ಅವಳು ಗಾಡಿ ಹೊಡಿಬೇಕಾದ್ರೆ. ಅಷ್ಟು ಚೆನ್ನಾಗಿ ಬಾಯಿ ಮುಚ್ಚಿದ ಓಪನ್ ಆಗಲ್ಲ, ಅಷ್ಟು ಚೆನ್ನಾಗಿ ಅವಳು. ಒಬ್ರಿಗೂ ಬೈಯಲ್ಲ, ಒಬ್ರನ್ನೂ ಬಿಡಲ್ಲ ಅವಳು. ನಮ್ಮ BIT ರೋಡ್ ನೋಡ್ರಿ ಗಾಯ್ಸ್, ನಮ್ದು BIT ರೋಡು. ನಮ್ಮ ಅಜ್ಜಿಗೆ ಊಟ ಕೊಟ್ವಿ. ಈಗ ಇವ್ರು ಹೊಡಿತಾರೆ. ಮೇನ್ ರೋಡ್ ಆಗುತ್ತೆ. ಮುಖ ತೋರಿಸ್ಬೇಡ.
ಮುಖ ತೋರಿಸ್ಬಾರ್ದು ನೋಡ್ರಿ ಗೈಸ್ ಮಮ್ಮ ಗೈಸ್ ಏನ್ ಗೊತ್ತಾ, ಈಗ ಅಂಶಿ ಮನೆಗೆ ಹೋಗ್ತಿದೀವಿ. ಅಂಶಿನ ಕರ್ಕೊಂಡು ನಾವು ನಾನು ವಿಡಿಯೋದಲ್ಲಿ ಹಾಕಿದ್ದೆ ರೀಸೆಂಟ್ ಫಸ್ಟ್ ಆಕ್ಚುಲಿ ಯೂಟ್ಯೂಬ್ ಚಾನಲ್ ತೆಗ್ದಿದ್ದು ಫಸ್ಟಿಗೆ ನಾನು ಪುಷ್ಪಾನ್ ಮನೆಗೆ ಹೋಗಿದ್ದೆ ಅಂತ ಲಾಗ್ ಹಾಕಿದ್ದೆ. ಅವ್ಳ ಮನೆಗೆ ಹೋಗ್ತಿದ್ವಿ. ತುಂಬಾ ದಿನ ಆಯ್ತು ಅವ್ರನ್ನೆಲ್ಲ ಮೀಟ್ ಮಾಡಿ, ಸೊ ಅದಕ್ಕೆ ಅಲ್ಲಿ ಹೋಗ್ತಿದ್ವಿ. ಓಕೆ ಗೈಸ್, ಆ ನಾಯಿ ಇದೆಲ್ಲ ಅಂಶಿ ಮನೆ ಹತ್ರ ಬಂದ್ರೆ ನಮ್ಮನ್ನು ಬೆನ್ನತ್ತುತ್ತೆ. ಅದನ್ನು ಅವ್ರ ಫ್ರೆಂಡು. ಅದಕ್ಕೆ ಎಷ್ಟು ಎದುರ್ತಿ ಗೊತ್ತಾ, ಒಂದಿನ ಹಿಂಗ್ ಬಂದ್ಬಿಟ್ಟಿತ್ತು. ಇಲ್ಲಿ ಬಂದ್ಲು ನೋಡಿ ಇವಳು ದನಕಾಯೋಳು. ಇವಳೇ ಪುಷ್ಪ ಗೈಸ್, ನಿಮ್ಗೆಲ್ಲ ಗೊತ್ತಲ್ಲ. ಅಕ್ಕ ಬಂದ್ಲು ನೋಡು, ಒಳಗಾರ ಕರಿತಾಳೇನು ಒಳಗ್ ಬರ್ರಿ ಅಂತ. ಅವಳಿಗೆ ಇಷ್ಟ ಇಲ್ಲ ಅಂಶಿನ ಬಂದಿರೋದು. ಏನ ಏ ಬಾರೆ, ಕೊನೆಗೂ ಕರ್ದ್ಲು ಅಂಶಿ, ಕೊನೆಗೂ ಕರ್ದ್ಲು, ಬಾ ಒಳಗ್ ಹೋಗೋಣ. ಇವತ್ತು ಯಾವಳು ಹೋಗಾಳೆ ಮತ್ತೆ ಫೋರಿನ್ ಬಾಕವರ್ ಇದೆ ಅಲ್ಲ. ಇವ್ರು ಯಾರು ಜೂಡಿಯಾಗ ಅವಳು ಇವಳನ್ನ ಬಿಟ್ಟೋಗೋಣ ಅಂದಿದ್ದಕ್ಕೆ ಜಗಳ ಆಡ್ತಿದಾರ ಗೈಸ್ ಇವ್ರು. ಯಪ್ಪಾ ಬಾ ಪುಷ್ಪನ ಹೋಗೋಣ. ಅವ್ರಿಗೆ ಏನು ನಾಚಿಕೆ ಇಲ್ದವ್ರು ರೋಡಲ್ಲೂ ನಿಂತ್ಕೊಂಡು ಜಗಳ ಆಡ್ತಾರೆ ಬಿಟ್ರೆ. ಪುಷ್ಪ ಕರೆಕ್ಟಾಗಿ ಹೇಳಿದ್ರು, ಬಿಡ್ರಿ ಯಾಕ್ರೆ. ಓ ಮೈ ಗಾಡ್, ಇರ್ಲಿ ಬಿಡ್ರಿ ಯಾಕ್ರೆ ಅಂದ್ರೆ ಕ್ಯಾಮ್ರಾ ಆಫ್ ಮಾಡಿ. ಕ್ಯಾಮ್ರಾ ಮುಂದೆ ಅಂತ ಎಷ್ಟು ಬರ್ಗೆಟ್ಟಿಗಳಪ್ಪ ಇವಳನ್ನು. ನೆಲ್ಲಿಕಾಯಿ ಉಡ್ಕೊಂಡು ಹೋಗ್ತಿದ್ದಾಳೆ, ನಾಚಿಕೆನೇ ಇಲ್ಲ ಜನರಿಗೆ. ಇಲ್ಲ ಬರ್ಬೇಕಂತ ನಮ್ಮ ಪುಷ್ಪ ನಮಗೋಸ್ಕರ ನೆಲ್ಲಿಕಾಯಿ ಹಿಂಗ ಆಗಬಾರ್ದಿತ್ತು. ಯಾಕೆ ಮನೇಲಿ ಬಾಯ್ ಮಾಡಕ್ ಗೊತ್ತಾಗುತ್ತೆ. ಆರು ಕಾಂಪೌಂಡು ಗೈಸ್, ನಾನು ಹೇಳಿದ್ನಲ್ಲ ಎರಡನೇ ಕೆಲ್ಸಗಳು ಅಂತ. ಗಾಡಿ ತೆಗಿತಿದ್ದಾಳೆ. ಹಾಯ್ ಗೈಸ್. ಹಿಂಗ ಆಗ್ಬಾರ್ದಿತ್ತು, ಅನ್ಫಾರ್ಚುನೇಟ್ಲಿ ಹಿಂಗೆಲ್ಲ ಆಗ್ಬಿಟ್ಟು. ಅದೆಲ್ಲ ಒಂದೇ ಹೋಗಲ್ಲ, ನಾವ್ ಇರ್ಬೇಕು ಜೊತೆಗೆ. ಸುಮ್ಮನೆ ಹಂಗೆ ಜಗಳ ಆಡುತ್ತೆ ಅಷ್ಟೇ ಪ್ರಾಣಿ. ಪುಸ್ಸು ಬಾಯ್ 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 ಪುಸ್ಸಿ ಬಾಯ್ 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 ಗೈಸ್. ಯಪ್ಪ ಏನ್ ಹುಚ್ಗಳಾಡ್ದಂಗ ಆಡ್ತಾವಪ್ಪ ಜನರು. ನಾವು ಲೇಟಾಗಿ ನಾವು ಪುಷಿಯವ್ರ ಮನೆಗೆ ಹೋಗಿ ಇಲ್ಲಿ ಬಂದ್ವಿ. ಫೋನ್ ಮಾಡಿದ್ರೆ ಇವಳು ಗೌರಿ ಗೈಸ್ ಆಯ್ ಅಂತಿದ್ದಾಳೆ. ನನ್ನ ವಾಯ್ಸ್ ಕೆಟ್ಟೋಗುತ್ತೆ. ಇವಳೆಲ್ಲೋದ್ಲೆ ಅಂಶಿ ಸಾಯಕ್ಕೆಲ್ಲ ಹೋಗ್ಬಿಡ ಬಾರೆ, ಲೈಫಲ್ಲಿ ಇದ್ದಿದ್ದೆ ಬಾ ಬಾರೆ ಇರ್ಲಿ. ಅಷ್ಟಕ್ಕೆಲ್ಲ ಸಾಯ್ತಿದ್ದಾಳೆ ನೋಡಿ. ಹಂಗೆಲ್ಲ ಅವಳು ಎಕ್ಸ್ಪರ್ಟ್ ಅಂಶಿ. ವಯಸ್ಸಿಗೆ ಅಂಶಿತಾಗೆಲ್ಲ ಕಾಲು ನೋವು ಬಂದಿದೆ. ಈ ವಯಸ್ಸಿಗೆ ಹಿಂಗಾದ್ರೆ ಇನ್ನು ಮುಂದೆ ದೊಡ್ಡೋಳಾದ್ಮೇಲೆ ಹಿಂಗೆ ಜೀವನ ತುಂಬಾ ಕಷ್ಟ ಇದೆ ಅಂಶಿದ. ಯಾವ ಸೆಲೆಬ್ರೇಟಿ ನೀರ್ ಕೊಡು ಬಾ ಸುಮ್ಮನೆ. ಹಬ್ಬಕ್ ಬಂದಿಲ್ಲ ಕೈಯೆಲ್ಲ ಇವಳು ಹಿಂಗೆ ಕಣೆ ಕೊಡ ತಿಂತಾಳೆ, ಎಲ್ಲ ತಿಂತಾಳೆ ಸುಮ್ನೆ. ಬರೀ ಎಷ್ಟ್ ನಾಟಕ ಮಾಡ್ತೀವಿ ಅಂಶಿ. ಅದೇ ಎಲ್ಲ ಇಷ್ಟ ಇಲ್ದೇನೆ ಇಷ್ಟ ತಿಂತಿದ್ದಾಳೆ. ಇಷ್ಟ ಆದ್ರೆ ಎಷ್ಟ್ ತಿನ್ಬೇಡ ಅಂತ ಯೋಚನೆ ಮಾಡ್ತಿದ್ದೆ. ನೀವ್ ಬಿಡು ಹೋಗಿ. ತಿನ್ನಕ್ ಇಷ್ಟ ಇಲ್ದೇನೆ ಇಷ್ಟ ತಿಂತಾರೆ ಜನರು. ಇನ್ನು ಇಷ್ಟ ಇದ್ರೆ ಇನ್ನು ಎಷ್ಟು ತಿನ್ಬೇಡ ಅಂತಪ್ಪ. ಇವಳು ನೋಡಿ ಇವಳಿಗಾಗ್ಲೇ ನಾವ್ ಬೇರೆಯವ್ರ ಆಗ್ಬಿಟ್ವಿ. ಟ್ರೈಯಲ್ ಎಲ್ಲ ತಗೊಂಡ್ಬಂದ್ಬಿಟ್ಲು. ಮನ್ಸಿಗೆ ಬಹಳ ಬೇಜಾರಾಯ್ತು. ಆಗ್ಲೇ ಬೇರೆಯವ್ರ ಆಗ್ಬಿಟ್ವಿ ನಾವು. ಟ್ರೈಯಲ್ ಎಲ್ಲ ತಗೊಂಡ್ಬಂದ್ಬಿಟ್ಲು. ಮನ್ಸಿಗೆ ಕಿಡ್ನಿ ಟಚ್ ಆಗ್ಬಿಡ್ತು. ಗೌರಿ ನೀನ್ ಹಿಂಗ್ ತಂದಿದ್ ನಿಜ ಹೇಳ್ತೀನಿ, ನಿಜ. ಬದಿ ಟೈಮಾಗೆ ನಮಗೆ ರಜಾ ಇರ್ತಲ್ಲ ಕಾಲೇಜ್, ಪಕ್ಕ 100% ಬರ್ತೀವಿ. ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ, ನೀವು ನಮ್ಮ ಮನೆ ಬರ್ರಿ. ಫಸ್ಟ್ ನೀವು ನಮ್ಮ ಮನೆ ಬಂದು ಊಟ ಮಾಡ್ಕೊಂಡು ಆಮೇಲೆ ಬರ್ಲೇಬೇಕು ಗೈಸ್. ನೀವು ನೋಡ್ರಿ ಹೇಳ್ತಿದ್ದೀನಿ, ನಾವು ಗೌರಿ ಅವ್ರ ಮನೇಲಿ ಊಟ ಮಾಡಿಲ್ಲ ಅಂತ ಅವ್ಳು ಬೇಜಾರಾಗ್ಯಾಳೆ. ಯುಗಾದಿ ಬರ್ತೀವಿ ಅಂತ ಹೇಳಿದಾಳು ಇವಳು. ನಮ್ಮ ಮನೇಲಿ ಒಬ್ಬ ಇರುತ್ತೆ, ಆದ್ರೆ ನಾವು ಬರಕ್ ಟ್ರೈ ಮಾಡ್ತೀವಿ. ಆದ್ರೆ ಊಟಕ್ಕಂತಾನೆ ಬರ್ತೀವಿ, ಬಂದೇ ಬರ್ತೀವಿ. ಪುಷ್ಪರ್ ಮನೇಲೂ ಏನು ತಿಂದಿಲ್ಲ ಗೈಸ್, ಅದಕ್ಕೆ ಪಕ್ಕ ಬರ್ತೀವಿ.
5 ಸತಿ 6 ಸತಿ ಬಂದಿರ ಅಷ್ಟೇ. ಒಂದ್ಸತಿ ನಾನು ಊಟ ಮಾಡ್ಕೊಂಡು ಹೋಗಿರಾ? ಊಟ ಮಾಡ್ತಿ ಬಿಡೆ, ಊಟಕ್ಕಂತಾನೆ ಬರ್ತೀವಿ ಬಿಡು ನಿಮ್ಮ ಮನೆಗೆ, ಆಯ್ತಾ? ಎಷ್ಟು ಯುಗಾದಿ ಟೈಮ್ ಆನೇನೆ ಇಡಕೋಬೇಡಿ.